ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 710 ಪಾಯಿಂಟ್ಸ್ ಗೈನ್ ಆಗಿ 61,764 ಕ್ಲೋಸ್ ಆದರೆ ನಿಫ್ಟಿ 195 ಪಾಯಿಂಟ್ಸ್ ಗೈನ್ ಆಗಿ 18,264 ಕ್ಲೋಸ್ ಆಗಿದೆ. ವೆರೆಸ್ ಬ್ಯಾಂಕ್ ನಿಫ್ಟಿ 622 ಪಾಯಿಂಟ್ಸ್ ಗೈನ್ ಆಗಿ 43,284 ಕ್ಲೋಸ್ ಆಗಿದೆ. ರೀಸೆಂಟ್ ಡೇಸಲ್ಲಿ ಮಾರ್ಕೆಟು ಯಾವಾಗಲೂ ಇಲ್ದಿರೋ ಥರ ವೋಲ್ಟಿಲಿಟಿ ಮಾರ್ಕೆಟ್ನಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ HDFC ಆ್ಯಂಡ್ HDFC ಬ್ಯಾಂಕ್ ರಿಲೇಟೆಡ್ ಬರ್ತಿರೋಂಥ ನ್ಯೂಸ್ ಇವೆಂಟ್ ಆದಮೇಲೆ ಒಂದು ಬಿಗ್ ಗ್ಯಾಪ್ ಡೌನ್ ಆಗಿದೆ ಅಲ್ವಾ. ಆ ಗ್ಯಾಪ್ ಡೌನ್ ಆದಮೇಲೂ ನಾರ್ಮಲ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಹೇಗಿರುತ್ತೆ ಅಂದರೆ ಒಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ನಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಇರುತ್ತಾ, ಅದಾದಮೇಲೆ ಅಗೈನ್ ಸೆಲ್ ಆಫ್ ಇರುತ್ತೆ. ಆದರೆ ಆ ಪುಲ್ ಬ್ಯಾಕ್ ಆದಮೇಲೂ ಮಾರ್ಕೆಟ್ ರ್ಯಾಲಿ ಆಗ್ತಾ ಆಲ್ಮೋಸ್ಟ್ 10:45 to 11 o'clockವರೆಗೂ ಮಾರ್ಕೆಟು ರಿಕವರಿ ಆಗ್ತಾ ಇತ್ತು. ಮತ್ತೆ ಪ್ರೀವಿಯಸ್ಲಿ ಇರೋ ಬುಲಿಶ್ನೆಸ್ನ ಮಾರ್ಕೆಟ್ ಕ್ಯಾರಿ ಮಾಡುತ್ತೆ ಅಂತ ಒಂದು ಇಫೋರಿಯಾನ ಕ್ರಿಯೇಟ್ ಮಾಡಿ ಅಲ್ಲಿಂದ ಸಿಗ್ನಿಫಿಕೆಂಟ್ ಆಗಿ ಫಾಲ್ನ ಯಾರು ಎಕ್ಸ್ಪೆಕ್ಟ್ ಮಾಡೋರಲ್ಲ ಅಷ್ಟು ಫಾಲು ರೀಸೆಂಟ್ ಟ್ರೇಡಿಂಗ್ ಸೆಷನ್ ನಮ್ಗೆ ಕಾಣಿಸಿದೆ ಅಲ್ವಾ. ಅಷ್ಟು ಫಾಲ್ ಯಾವಾಗ ನಡೆದಿದೆ? ನಮಗೆ ಫ್ರೈಡೇ ನಡೆದಿದೆ ಅಲ್ವಾ. ಆದರೆ ಅಷ್ಟು ಫಾಲ್ ಆದಮೇಲೆ ನಮಗೆ ಫ್ರೈಡೇ ಗ್ಲೋಬಲ್ ಮಾರ್ಕೆಟ್ಸ್ ನೀವು ಗಮನಿಸಿದ್ರೆ ಪರ್ಟಿಕ್ಯುಲರ್ಲಿ US ಮಾರ್ಕೆಟ್ಸು ಈವನ್ ಇಲ್ಲಿರುವಂಥ ರೀಜನಲ್ ಬ್ಯಾಂಕ್ಸ್ ಇಂಡೆಕ್ಸನ್ನು ಚೆನ್ನಾಗೇ ಬೆಳೆದಿದೆ. ಏನಕ್ಕೆ ನಮಗೆ ಫ್ರೈಡೇ ನಮಗೇನಾದರೂ ಅಪ್ಡೇಟ್ಸ್ ಬಂದಿದೆಯಾ ಅಂದರೆ ಎಸ್, US ಜಾಬ್ ಡೇಟಾ ಅಲ್ಲಿ ಅಪ್ಡೇಟ್ ಆಗಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋಗಂದ್ರೂ ತುಂಬ ಸ್ಟ್ರಾಂಗ್ ಆಗಿ US ಜಾಬ್ ಡೇಟಾ ಅಪ್ಡೇಟ್ ಆಗಿದೆ. ಜಾಬ್ಸ್ ಡೇಟಾ ಅಪ್ಡೇಟ್ ಆಗೋದು ಒಂದು ಪಾಸಿಟಿವ್, ಅದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಡೇಟಾನು US ನಲ್ಲಿ 3.4% ಹತ್ರ ಬಂದಿದೆ. 1969 ಆದಮೇಲೆ ಆವಾಗಲಿಂದನೂ ಇದೇ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟು US ನಲ್ಲಿ ಯಾವಾಗಲೂ ಇರಲಿಲ್ಲ ಇಷ್ಟೊಂದು ಕಮ್ಮಿ. ಸೊ ಎಕ್ಸ್ಪೆಕ್ಟೇಷನ್ಸ್ಗಂದ್ರೂ ಬೀಟ್ ಮಾಡ್ತಾ ಲೈಕ್ ಈ ರೀಸೆಂಟ್ ಟೈಮ್ಸಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದಾರಲ್ವಾ, ಅದಕ್ಕೆ ಕಾರಣವಾಗಿ US ರಿಸೆಷನ್ಗೆ ಹೋಗುತ್ತೆ ಅನ್ನೋ ಥರ, ಎಕಾನಮಿಗೆ ತೊಂದರೆ ಆಗತ್ತೆ ಅನ್ನೋ ಥರ ಅಪ್ಡೇಟ್ಸ್ ಎಲ್ಲನೂ ಬಂದಿತ್ತು. ಬಟ್ ಅವೆಲ್ಲದನ್ನು ಬೀಟ್ ಮಾಡ್ತಾ US ಜಾಬ್ ಡೇಟಾ ಪ್ರೆಸೆಂಟ್ ಬಂದಿರೋಂಥ ಜಾಬ್ ಡೇಟಾ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಸ್ಟ್ರಾಂಗ್ ಜಾಬ್ ಡೇಟಾನ ವಿತಿನ್ ದ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬರ್ತಿರೋ ಕಾರಣವಾಗಿ ಅಲ್ಲಿ US ಮಾರ್ಕೆಟ್ಸು ಆ್ಯಂಡ್ ಈವನ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಈವನ್ ನಮ್ಮ SGF ನಿಫ್ಟಿನೂ ಸ್ಲೈಟ್ ಆಗಿ ಒಂದು 50-40 ಪಾಯಿಂಟ್ಸು ಗ್ಯಾಪ್ ಅಪ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇತ್ತು. ಇನ್ಫ್ಯಾಕ್ಟ್ ಅದಕ್ಕೆ ತಕ್ಕ ಹಾಗೆ ಒಂದು 50 ಪಾಯಿಂಟ್ಸ್ ನಿಫ್ಟಿ ಗ್ಯಾಪ್ ಅಪ್ ಆಗಿದೆ. ಆದರೆ ಆ ಗ್ಯಾಪ್ ಅಪ್ ಆದಮೇಲಿಂದಾನು ಕಾನ್ಸ್ಟೆಂಟಾಗಿ ಗೈನ ಬಿಲ್ಡ್ ಮಾಡ್ಕೊತ ಮಾರ್ಕೆಟು ಆಲ್ಮೋಸ್ಟ್ ಡೇ ಹೈ ಹತ್ರನೇ ಎಂಡ್ ಆಗಿದೆ. ನಿಫ್ಟಿನ ಗಮನಿಸಿದ್ರೆ ನಾವು ಅಂದ್ಕೊಂಡಿರೋಂಥ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಬೋವ್ನೇ ಕ್ಲೋಸ್ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿ 43,370 ಈ ಪ್ರೀವಿಯಸ್ಲಿನೂ ಇಂಪಾರ್ಟೆಂಟ್ ಸಪೋರ್ಟ್, ಅದು ಇವತ್ತು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಎಕ್ಸಾಕ್ಟ್ಲಿ ಆ ಲೆವೆಲ್ ಬಿಲೋನೆ. ಇನ್ಫ್ಯಾಕ್ಟ್ ಆ ಲೆವೆಲ್ ಹತ್ರ ಅಂದಾನೆ ಮಾರ್ನಿಂಗ್ 9:45 ಇಂದ ಮಾರ್ಕೆಟ್ನಲ್ಲಿ ಒಂದು ಫಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್ ಹೋಗಿರುವಂಥ ಹೈಯಿಂದಾನು ಕ್ಲೋಸಿಂಗ್ ವರ್ಕು ಅದೇ ಝೋನಲ್ಲಿ ರೆಸಿಸ್ಟೆಂಟ್ ಹತ್ರನೇ ಕಂಟಿನ್ಯೂಸ್ಲಿ ಕನ್ಸಾಲ್ಟೇಷನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಸೊ ಫರ್ದರ್ ಆಗಿ ಮಾರ್ಕೆಟ್ನ ಹೇಗೆ ನೋಡಬೇಕು ಫ್ರೆಂಡ್ಸ್? ಈವನ್ ಈ ರೀಸೆಂಟ್ ಫಾಲ್ ಆದಮೇಲೂ ಇಷ್ಟೊಂದು ಡ್ರಾಸ್ಟಿಕ್ ಫಾಲ್ ಆದಮೇಲೂ ನಾವು ಗಮನಿಸಿದ್ರೆ ಫ್ರೈಡೇ ವಿಡಿಯೋದಲ್ಲೂ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗ್ತಿದೆ ಅಂತ ನಿಮಗೆ ಕಾಣಿಸ್ತಾ ಇದ್ರು, ನಾನಂತೂ ಮಾರ್ಕೆಟ್ನ ಬುಲ್ಲಿಶಾಗೆ ನೋಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಆವತ್ತು ಫಾಲ್ ಆಗಿರುವಂಥ ರೀಸನ್ನು ಎಂಟೈರ್ ಮಾರ್ಕೆಟಲ್ಲಿರುವಂಥ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲ, HDFC ಆ್ಯಂಡ್ HDFC ಬ್ಯಾಂಕ್ ಈ 2 ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ನ್ಯೂಸ್ ಅಪ್ಡೇಟ್ ಕಾರಣವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಫಾಲ್ ಆಗಿದೆ ಅಲ್ವಾ. ಅದರಿಂದ ನಾನು 17,800 ಲೆವೆಲ್ ಬಿಲೋ ಕ್ಲೋಸ್ ಆದಮೇಲೆ ನನ್ನ ವ್ಯೂನ ಚೇಂಜ್ ಮಾಡ್ಕೊತೀನಿ. ಬಟ್ ಟಿಲ್ ದಟ್ ಈವನ್ ಮಾರ್ಕೆಟ್ ಈ ಥರ ಕ್ಲೋಸ್ ಆಗ್ತಿದ್ರು ನಾವು ಮಾರ್ಕೆಟ್ನ ಬುಲಿಶಾಗಿ ನೋಡ್ತಾ ಬರ್ತಿದ್ದೀವಲ್ವಾ. ಮತ್ತೆ ನನ್ನನ್ನು ಸರ್ಪ್ರೈಸ್ ಮಾಡಿದ್ದು ಇನ್ನೊಂದು, ರೀಸೆಂಟ್ ಫ್ರೈಡೇ ಮಾರ್ಕೆಟ್ ಅಷ್ಟೊಂದು ಫಾಲ್ ಆಗಿದೆ ಅಲ್ವಾ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದು MSCI ಅವರು ಮಾಡಿರೋಂಥ ಅಪ್ಡೇಟಿಂದ FIs ಜಾಸ್ತಿ ಸೆಲ್ ಮಾಡಿರ್ಬೋದು ಅಂತ. ಆದರೆ ಆ ಟೈಮಲ್ಲಿ FIs ಬೈಯರ್ ಆಗೇ ಇದ್ದರು. ಮೀನ್ಸ್ ಅವತ್ತು ಮಾರ್ಕೆಟ್ ಫಾಲ್ ಆಗೋದಕ್ಕೆ FIs ಅಲ್ಲ ಕಾರಣ, ಮೇನ್ ರೀಸನ್ DIs. ಆಲ್ಮೋಸ್ಟ್ 2,200 crores ಹತ್ರ DIs ಸೆಲ್ ಮಾಡಿದ್ದಾರೆ ಫ್ರೈಡೇ ದಿವಸ. ಇವನ್ ಆವತ್ತು FIs ಪಾಸಿಟಿವ್ ಆಗಿರ್ತಿರೋ ಕಾರಣವಾಗಿ ಈ ಎಂಟೈರ್ ಮೇನಲ್ಲಿ 5,530 crores ಹತ್ರ FIs ನೆಟ್ ಬೈಯರ್ ಆಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಈವನ್ ಶಾರ್ಟ್ಸ್ ಆ್ಯಂಡ್ ಲಾಂಗ್ ಪೊಸಿಷನ್ಸ್ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ಮಾರ್ಕೆಟ್ ಅಷ್ಟೊಂದು ಫಾಲ್ ಆಗಿದೆಲ್ವಾ, ಅಷ್ಟೊಂದು ಫಾಲ್ ಆದಾಗ್ಲೂ ಶಾರ್ಟ್ಸು 53% 55%ಗೆ ಬಿಲ್ಡ್ ಆಗ್ತಾ. ಸೊ ಅಷ್ಟೊಂದು ಮಾರ್ಕೆಟ್ ಫಾಲ್ ಆದ್ರೂ FIs ಸೆಲ್ಲರ್ ಆಗಿ ಟರ್ನ್ ಆಗಿಲ್ಲ. ಆ್ಯಂಡ್ ಶಾರ್ಟ್ ಪೊಸಿಷನ್ಸನ್ನು ಸಿಗ್ನಿಫಿಕೆಂಟ್ ಆಗಿ ಬಿಲ್ಡ್ ಆಗಲಿಲ್ಲ. ಮೀನ್ಸ್ ಅಷ್ಟೊಂದು ಮಾರ್ಕೆಟ್ ಫಾಲ್ ಆದ್ರೂ ಇನ್ನೂ ಫರ್ದರ್ ಆಗಿ ಫಾಲ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸು FIsನಲ್ಲಿ ಇಂಡೆಕ್ಸ್ ಫ್ಯೂಚರ್ ರಿಲೇಟೆಡ್ ಆಗಿ ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡೋ ಥರ ಕಾಣಿಸಲಿಲ್ಲ. ಆ್ಯಂಡ್ ಇವನ್ ಇವತ್ತು ಮಾರ್ಕೆಟ್ ಸೆಷನ್ ಎಲ್ಲ ನೀವು ಗಮನಿಸ್ತಾ ಇದ್ದರೆ US ಫ್ಯೂಚರ್ಸು ಫ್ಲಾಟ್ ಆಗೇ ಇದೆ. ಯುರೋಪಿಯನ್ ಮಾರ್ಕೆಟ್ಸು ಮೈಲ್ಡ್ ಪಾಸಿಟಿವ್ನಲ್ಲೇ ಇದೆ. ನಮ್ಮ ಇಂಡಿಯನ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ಸು ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಆಟೋ ಸ್ಟಾಕ್ಸ್ ನೀವು ಗಮನಿಸಿದ್ರೆ ಟಾಟಾ ಮೋಟಾರ್ಸ್ ಅಂತೂ 52 ವೀಕ್ಸ್ ಹೈನ ಟಚ್ ಮಾಡಿದೆ. ಆ್ಯಂಡ್ ಇವನ್ ಅಪ್ಕಮಿಂಗ್ ಡೇಸಲ್ಲಿ ಟಾಟಾ ಮೋಟಾರ್ಸ್ ನಂಬರ್ಸು ಬರ್ತಿದೆ.
ಅದರಿಂದ ಮೇ ಬಿ ಬೆಟರ್ ನಂಬರ್ಸ್ ಇರಬಹುದು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಏನು. ಇವನ್ ಬಜಾಜ್ ಆಟೋ ಅಂಡ್ ಬೇರೆ ಆಟೋ ಪ್ಯಾಕ್ನಲ್ಲೂ ಇವತ್ತು ಒಳ್ಳೆ ಮೂವ್ ಕಾಣಿಸಿದೆ ಅಂಡ್ ಬ್ಯಾಂಕಿಂಗ್ ಸ್ಪೇಸಲ್ಲೂ ಬೆಟರ್ ಮೂವ್ ಕಾಣಿಸಿದೆ ಇವತ್ತು. ಅಂಡ್ ಫ್ರೆಂಡ್ಸ್, ನಿಫ್ಟಿ ವ್ಯಾಲ್ಯೂಯೇಷನ್ನ ನಾವು ಅರ್ಥ ಮಾಡ್ಕೊಂಡ್ರೆ ರೀಸೆಂಟ್ ಫೈನಾನ್ಷಿಯಲ್ ಇಯರ್ ಇದೆ ಅಲ್ವಾ, ಲಾಸ್ಟ್ ಮಾರ್ಚ್ 31 ಕ್ಲೋಸ್ ಆದಮೇಲೆ FY23 ಇದೆ ಅಲ್ವಾ, ಆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗಿಂದಾನು ಮೀನ್ಸ್ 2022 ಏಪ್ರಿಲ್ ಬಿಗಿನಿಂಗಿಂದ ನಮ್ಮ ನಿಫ್ಟಿ ವ್ಯಾಲ್ಯೂಯೇಷನ್ಸು 21 ಟೈಮ್ಸ್ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಇವನ್ ನಿಫ್ಟಿನಿ ಈಗ ಆಲ್ ಟೈಮ್ ಹೈನಲ್ಲೇ ಇದೆ. ಇರುವಂಥ ವ್ಯಾಲ್ಯೂಯೇಷನ್ಸು ಕರೆಕ್ಟ್ ಆಗ್ತಾ ಪ್ರೆಸೆಂಟ್ ನಿಫ್ಟಿ ಆಲ್ಮೋಸ್ಟ್ 18 ಟೈಮ್ಸ್ ನಿಯರ್ ಆಗಿ ಟ್ರೇಡ್ ಆಗ್ತಿದೆ. ಅಂಡ್ ಲಾಸ್ಟ್ ಇನ್ನೊಂದು ಡೇಟಾ ಪಾಯಿಂಟು, ಇದನ್ನು ಲಾಸ್ಟ್ HDFC ಬ್ಯಾಂಕ್ ಅಂಡ್ HDFC ಫಾಲ್ ಆಗಿದೆ ಆ ಟೈಮಲ್ಲೂ ಅಂಡ್ HDFC ಬ್ಯಾಂಕ್ ಡೆಲಿವರಿ ಬೇಸಸ್ನಲ್ಲಿ ಸೆಲ್ಲಿಂಗ್ ಕಾಣಿಸ್ತಾ ಇದೆ ಅಂಡ್ HDFCನಲ್ಲಿ 1600 crores ಡೆಲಿವರಿನಲ್ಲಿ ಸೆಲ್ಲಿಂಗ್ ಕಾಣಿಸಿದೆ. ಮಾರ್ಕೆಟ್ ರಿಲೇಟೆಡ್ ಆಗಿ ಇವನ್ ಗ್ಲೋಬಲ್ ಅಂಡ್ ಇವನ್ FIs ರಿಲೇಟೆಡ್ ಆಗಿರುವಂಥ ಫ್ಯೂಚರ್ ಅಂಡ್ ಆಪ್ಷನ್ ಡೇಟಾ ಪರ್ಸನಲಿ ನಾನಂತೂ ಮಾರ್ಕೆಟ್ ಇಲ್ಲಿಂದ ಬುಲ್ಲಿಶ್ ಆಗೇ ನೋಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿಂದ ಬುಲ್ಲಿಶ್ ಆಗಿ ನೋಡ್ತಿದ್ದೀನಿ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಫಾಲ್ ಆಗಿದೆ ಅಲ್ವಾ, ಆ ಟೈಮಲ್ಲಿ ಡೆಫಿನೆಟ್ಲಿ ನಾವು ಇಂಪ್ಯಾಕ್ಟ್ ಆಗ್ತೀವಿ. ನಮಗಿರುವಂಥ ಬುಲ್ಲಿಶ್ ಪೊಸಿಷನ್ನ ಡೆಫಿನೆಟ್ಲಿ ಸ್ಟಾಪ್ ಲಾಸ್ನ ಹಿಟ್ ಮಾಡುತ್ತೆ. ಅಂಡ್ ಹಿಟ್ ಮಾಡಿದೆ ಅಂತ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗಿದೆ ಅಂದರೆ ನಾಳೆನೂ ಫಾಲ್ ಆಗತ್ತಾ ಅಂದರೆ ಒಂದು ಇಂಪಾರ್ಟೆಂಟ್ ಲೆವೆಲ್, ಆ ಲೆವೆಲ್ ಅಬೋವ್ ಮಾರ್ಕೆಟ್ ಇರೋವರೆಗೂ ಮಾರ್ಕೆಟ್ನ ನಾನೊಂದು ವ್ಯೂನಿಂದಾನೇ ನೋಡ್ತಿದ್ದೀನಿ. ಆ್ಯಂಡ್ ಒಂದು ವೇಳೆ ಆ ಲೆವೆಲ್ನ ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರೆ ಆವಾಗ ನನ್ನ ವ್ಯೂನ ಚೇಂಜ್ ಮಾಡ್ಕೊತೀನಿ. ಮಲ್ಟಿಪಲ್ ಟೈಮ್ಸು ಡೈಲಿ ಒಂದು ವ್ಯೂನ ನಾವು ಇಟ್ಕೊಳ್ಳೋದು ರೈಟ್ ಅಲ್ಲ. ಒಂದು ಸರಿ ಪಾಸಿಟಿವ್ ವ್ಯೂನ ತಗೊಂಡ್ಮೇಲೆ ಮಾರ್ಕೆಟಲ್ಲಿ ಬರ್ತಿರೋಂಥ ಸೆಲ್ಲಿಂಗ್ ಆಪರ್ಚುನಿಟೀಸ್ನ ಅವಾಯ್ಡ್ ಮಾಡ್ತಾ ಆ್ಯಂಡ್ ಇನ್ನೊಂದು ಬುಲ್ಲಿಶ್ ವ್ಯೂನ ಅಂದರೆ ಓವರ್ ನೈಟಲ್ಲಿ ಕಾಲ್ಸ್ನ ಕ್ಯಾರಿ ಮಾಡ್ತಾ ಪುಟ್ನ ಸೆಲ್ ಮಾಡ್ತಾ ಇರೋದಲ್ಲ. ಬುಲ್ಲಿಶ್ ವ್ಯೂ ಅಂದರೆ ಮಾರ್ಕೆಟ್ನಲ್ಲಿರುವಂಥ ಸೆಲ್ಲಿಂಗ್ ಟ್ರಿಗರ್ನ ಲೈಕ್ ಸಪೋರ್ಟ್ ಬ್ರೇಕ್ ಆಗಿದ್ರೆ ಸೆಲ್ಲಿಂಗ್ ಮಾಡೋದು, ಇಲ್ಲಾಂದರೆ ರೆಸಿಸ್ಟೆಂಟ್ ಹತ್ರ ಬಂದಾಗ ಸೆಲ್ ಮಾಡೋದಲ್ಲ. ಬುಲ್ಲಿಶ್ ವ್ಯೂ ಅಂದರೆ ಮಾರ್ಕೆಟ್ನ ಬುಲ್ಲಿಶ್ ಆಗಿ ನೋಡ್ತಿದ್ದೀನಿ ಅಂದರೆ ರೆಸಿಸ್ಟೆಂಟ್ ಬ್ರೇಕ್ ಆದಾಗ ಆರ್ ಸಪೋರ್ಟ್ಸ್ ಹತ್ರ ಬಂದಾಗ ರಿವರ್ಸಲ್ ತಗೊಳ್ಳೋವಾಗ ಮಾತ್ರನೇ ರಿಸ್ಕ್ ರಿವಾರ್ಡ್ ಮಾಡ್ಕೊಂತ ಮಾರ್ಕೆಟ್ನ ಬುಲ್ಲಿಶ್ ಆಗಿ ಪ್ಲೇ ಮಾಡೋದು. ಆರ್ ಬುಲ್ಲಿಶ್ ಪೊಸಿಷನ್ನ ಪರ್ಸನಲಿ ನಾನಂತೂ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದರಿಂದ ನನ್ನ ವ್ಯೂಸ್ನ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಹೇಳ್ತಿದ್ದೀನಿ ಅಂತ ಬುಲ್ಲಿಶ್ ವ್ಯೂ ಅಂತಿದ್ರು ಬೇರಿಶ್ ವ್ಯೂ ಅಂತಿದ್ರು ಓವರ್ ನೈಟಲ್ಲಿ ಕಾಲ್ಸ್ನ ಪುಟ್ನ ಬೈ ಮಾಡಿದ್ರೆ ನೆಕ್ಸ್ಟ್ ಮಾರ್ಕೆಟು ಕನ್ಸಾಲ್ಟೇಟ್ ಆಗ್ತಿದ್ರು ಆ ರಿವರ್ಸಲ್ ಆಗ್ತಿದ್ರು ಲಾಸ್ ಆಗೋದಕ್ಕೆ ಪ್ರಾಬಬಿಲಿಟಿ ಇದೆ. ಅದರಿಂದ ವ್ಯೂ ಇರೋದು, ಆ ವ್ಯೂ ಇದ್ದಾಗ ನಮಗೊಂದು ಪರ್ಟಿಕ್ಯುಲರ್ ಟ್ರೇಡ್ ಟ್ರಿಗರ್ ಆದಮೇಲೆ ರಿಸ್ಕ್ ರಿವಾರ್ಡ್ ಮಾಡ್ಕೊತ ಟ್ರೇಡ್ ತಗೊಳ್ಳೋದು, ಇವೆರಡಕ್ಕೂ ನಾವು ಡಿಫ್ರೆನ್ಸ್ನ ಅರ್ಥ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ಫ್ರೆಂಡ್ಸ್, ನಿಮಗೆ ಜ್ಞಾಪಕ ಇದ್ದರೆ ಅದಾನಿ ರಿಲೇಟೆಡ್ ಆಗಿ ಇಶ್ಯೂ ಸ್ಟಾರ್ಟ್ ಆದಾಗ MSCI ಅವರು ಅದಾನಿ ರಿಲೇಟೆಡ್ ಆಗಿ ಸ್ಟಾಕ್ಸಲ್ಲಿ ಅವ್ರವ್ರ ವೆಯ್ಟೇಜ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋ ಥರ ಯೋಚನೆ ಮಾಡ್ತಿರೋ ಥರ ಒಂದು ಪಾಯಿಂಟಲ್ಲಿ ಅಪ್ಡೇಟ್ ಮಾಡ್ತಾ ಸ್ವಲ್ಪ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವ್ರ ವೆಯ್ಟೇಜ್ನ ಕಮ್ಮಿ ಮಾಡ್ಕೊಂತಾರೆ. ಆ ಟೈಮಲ್ಲಿ ಅಂದರೆ MSCI ಅವರು ಅದಾನಿ ಟೋಟಲ್ ಗ್ಯಾಸ್ ಅಂಡ್ ಅದಾನಿ ಟ್ರಾನ್ಸ್ಮಿಷನ್ ರಿಲೇಟೆಡ್ ಆಗಿ ಫೆಬ್ರವರಿಯಲ್ಲಿ ನಡೆತಿರುವಂಥ ರಿವ್ಯೂನಲ್ಲಿ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಬಿಕಾಸ್ ಆ ಟೈಮಲ್ಲಿ ಆ ಸ್ಟಾಕ್ಸು ಲೋಯರ್ ಸರ್ಕ್ಯೂಟಲ್ಲಿದೆ. ಅದರಿಂದ ಅದನ್ನು ನೆಕ್ಸ್ಟ್ ಮೇ ರಿವ್ಯೂನಲ್ಲಿ ಡಿಸಿಷನ್ ತಗೋತೀವಿ ಅನ್ನೋ ಥರ MSCI ಅವರು ಆ ಟೈಮಲ್ಲಿ ಅಪ್ಡೇಟ್ ಮಾಡ್ತಿರಲ್ವಾ. ಈಗ ನಡೀತಿರುವಂಥ ಈ ಮೇ ರಿವ್ಯೂನಲ್ಲಿ MSCI ಅವರು ಅದಾನಿ ಟೋಟಲ್ ಗ್ಯಾಸ್ನಲ್ಲಿ 25% ಫ್ರೀ ಫ್ಲೋಟ್ನ 14%ಗೆ ಅಂಡ್ ಅದಾನಿ ಟ್ರಾನ್ಸ್ಮಿಷನ್ನಲ್ಲಿ 20% ಫ್ರೀ ಫ್ಲೋಟ್ನ 10%ಗೆ ರೆಡ್ಯೂಸ್ ಮಾಡ್ತಿರೋ ಥರ, ಇದಕ್ಕೆ ಕಾರಣವಾಗಿ ಟೋಟಲ್ ಗ್ಯಾಸಿಂದ $90 ಮಿಲಿಯನ್ ಹತ್ರ, ಟ್ರಾನ್ಸ್ಮಿಷನಿಂದ $132 ಮಿಲಿಯನ್ ಹತ್ರ ಫಂಡ್ಸು ಔಟ್ಫ್ಲೋ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ಥರ ಮಾರ್ಕೆಟಲ್ಲಿ ಬರ್ತಿರೋಂಥ ಅಪ್ಡೇಟ್ಸು. ಲೈಕ್ ಪ್ರೀವಿಯಸ್ಲಿ HDFC ಅಂಡ್ HDFC ಬ್ಯಾಂಕ್ ರಿಲೇಟೆಡ್ ಆಗಿ ಹೇಗಾದರೆ ವೆಯ್ಟೇಜ್ನ ಕಮ್ಮಿ ಮಾಡ್ಕೊಂತೀವಿ ಅನ್ನೋ ಕಾರಣವಾಗಿ ಸ್ಟಾಕ್ಸಲ್ಲಿ ನಮಗೆ ಫಾಲ್ ಕಾಣಿಸಿದೆ ಅಲ್ವಾ, ಅದೇ ಥರ ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಟೋಟಲ್ ಗ್ಯಾಸ್ ರಿಲೇಟೆಡ್ ಆಗಿನೂ ಇನ್ಫ್ಯಾಕ್ಟ್ ಇದೇನು ಹೊಸದಾಗಿ ಸರ್ಪ್ರೈಸ್ ಮಾಡ್ತಿರೋಂಥ ಅಪ್ಡೇಟ್ ಏನಿಲ್ಲ, ತುಂಬ ಟೈಮ್ ಬ್ಯಾಕಿಂದನೇ ಇರೋವಂಥದ್ದೇ ನ್ಯೂಸ್ ಇದು. ಬಟ್ ಸ್ಟಿಲ್ ಈಗ MSCI ಅವರು ಈ ಮೇ ರಿವ್ಯೂನಲ್ಲಿ ಡಿಸಿಷನ್ ತಗೊಂತೀವಿ ಅಂತ ಹೇಳ್ತಿರೋ ಕಾರಣವಾಗಿ ಸ್ಟಾಕು ಲೋ ಸರ್ಕ್ಯೂಟಲ್ಲಿ ಇವತ್ತು ಎಂಡ್ ಆಗಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸಿಂದ ಡೌನ್ ಸೈಡು 18,240 ಅಂಡ್ ಅದರ ಬಿಲೋ 18,180 ಅಂಡ್ ಇಲ್ಲಿಂದ ಟಾಪ್ ಸೈಡು 18,310ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋದೇ ಇಂಪಾರ್ಟೆಂಟ್ ರೆಸಿಸ್ಟೆಂಟು 43,370 ಅಂಡ್ ಅದರ ಅಬೋವ್ 43,580 ಅಂಡ್ ಇಲ್ಲಿಂದ ಡೌನ್ ಸೈಡು 43,060ನ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಅಂಡ್ ಪ್ರೈಸ್ ಆಕ್ಷನ್ ಇವೆರಡು ಲೆವೆಲ್ಸ್ ನಾವು ಕಂಬೈನ್ ಮಾಡಿ ನೋಡಿದಾಗ 17,800 to 18,400 ಈ 600 ಪಾಯಿಂಟ್ ಲೆವೆಲ್ಸ್ ಮಧ್ಯದಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಿಫ್ಟಿ ರೇಂಜನ್ನು ನಾವು ಗಮನಿಸಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.